ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಚಪಾತಿ ರೆಸಿಪಿ ಅಂದ್ರೆ ಡಬಲ್ ಚಪಾತಿ ಮತ್ತು ನೀರು ಚಪಾತಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನ್ರ. ಬರ್ರಿ ನೀರು ಚಪಾತಿ ಮತ್ತು ಡಬಲ್ ಚಪಾತಿ ಹೆಂಗೆ ಮಾಡೋದಂತ ನೋಡೋಣ. ಈ ಚಪಾತಿ ಮಾಡೋಕೆ ನೋಡ್ರಿ ಗೋಧಿ ಹಿಟ್ಟು ಬೇಕು ನಮ್ಗೆ. ಒಂದು ದೊಡ್ಡ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪನ ನೀರು ಹಾಕಿ ಇದನ್ನು ಮೆತ್ತಗೆ ಕಲಿಸ್ಬೇಕ್ರಿ. ಭಾಳ ಸಾಫ್ಟ್ ಇರ್ಬೇಕು ರೀ. ನಾವು ಕಲಸಿರುವಂಥ ಹಿಟ್ಟು ಹಿಂಗಿರ್ಬೇಕು ರೀ. ಅದ್ರ ಮೇಲೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚಲೋತ್ನಂಗೆ ಹಿಂಗೆ ಬೆರಳಿಂದ ಆದಂತ ನೀಟಾಗಿ ಕಲಿಸ್ಕೋಬೇಕ್ರಿ. ಇಷ್ಟು ಸಾಫ್ಟ್ ಆಗಿರಬೇಕು ನಮ್ಮ ಹಿಟ್ಟು. ಇವಾಗ ಪರ್ಫೆಕ್ಟ್ ಆಗೈತೆ ರೀ. ಇದು ಮುಚ್ಚಿ ಒಂದು 10 ನಿಮಿಷ ಬಿಡ್ರಿ. 10 ನಿಮಿಷದ ನಂತರ ನೋಡಿರಿ ಹಿಂಗೆ ನಾವು ಈವನ್ ಆಗಿರುವಂಥ ಒಂದೇ ಸೈಜಿನಲ್ಲಿ ಉಳ್ಳಿ ಮಾಡ್ಬೇಕಂದ್ರೆ ಈ ರೀತಿಯಾಗಿ ನಾವು ತೊಗೋಬೇಕ್ರಿ. ಈಗ 3 ಬೆರಳಿನ ಸಂದಿಯಿಂದ ನಾವು ತೊಗೊಂಡ್ರೆ ಎಲ್ಲ ಈವನ್ ಆಗಿರುವಂಥ ಉಳ್ಳಿ ರೆಡಿ ಆಗ್ತಾವ್ರೆ. ಚಪಾತಿ ಹೆಚ್ಚು ಕಮ್ಮಿ ಆಗಂಗಿಲ್ಲ ರೀ. ಈಗೆಲ್ಲನೂ ನಾವೀಗ ರೆಡಿ ಮಾಡ್ಕೊಂಡು ಆಯ್ತು ರೀ. ಈಗ ಇದನ್ನೀಗ 2 ಉಳ್ಳಿಯನ್ನು ತೊಗೊಂಡು ಮಿಕ್ಕಿದ ಉಳ್ಳಿಯನ್ನು ಮುಚ್ಚಿಟ್ಟು ಬಿಡ್ರಿ. ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟಿನೊಳಗೆ ಡಿಪ್ ಮಾಡಿ ಚಿಕ್ಕದಾಗಿ ತಿಕ್ಕೊಳ್ರಿ. ಈಗ ಎರಡೂ ಒಂದೇ ಸೈಜ್ ಇರ್ಬೇಕ್ರೆ, ಹೆಚ್ಚು ಕಮ್ಮಿ ಇರಬಾರ್ದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಂಗೆ ಸವ್ರಿ. ಎಲ್ಲಿ ಬಿಡ್ಲಾರಂಗೆ ಸೌರಿ ಒಂದ್ರ ಮೇಲೆ ಒಂದಿಟ್ಟು ಸ್ವಲ್ಪ ಪ್ಯಾಚಪ್ ಮಾಡಿರಿ. ಎರಡೂ ಈವನ್ ಆಗಿದ್ರೆ ನಮಗೆ ಪ್ಯಾಚಪ್ ಆಗಿ ಕರೆಕ್ಟ್ ಆಗ್ತೀರಿ, ಹೆಚ್ಚು ಕಮ್ಮಿ ಆಗಂಗಿಲ್ಲ ರೀ. ಈಗ ಒಂಚೂರು ಮೇಲೆ ಕೆಳಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಹಿಂಗೆ ಈವನ್ ಆಗಿ ಬರುವಂಗೆ ತಿಕ್ಕೊತ ಹೋಗ್ಬೇಕ್ರಾ. ಸ್ವಲ್ಪ ಗಡಿಬಿಡಿ ಮಾಡಿ ತಿಕ್ಬೇಡ್ರಿ. ನೀವು ಗಡಿಬಿಡಿ ಮಾಡಿ ತಿಕ್ಕಿದ್ರಂದ್ರೆ ಒಂದು ಚಪಾತಿ ಹಿಂದೆ ಮುಂದೆ ಆಯಿತು ಅಂತಂದ್ರೆ ಸರಿಯಾಗಿ ಬರೋಂಗಿಲ್ಲ ರೀ. ನಮ್ಮ ಎರಡೂ ಚಪಾತಿ ಅನ್ನೋದು ನೀಟಾಗಿ ಪ್ಯಾಚಪ್ ಆಗಬೇಕು ರೀ, ಈವನ್ ಆಗಬೇಕು ರೀ. ಹಂಗೆ ತಿಕ್ಕೋಬೇಕು ರೀ. ಸ್ವಲ್ಪ ಕಮ್ಮಿ ಹಿಟ್ಟನ್ನು ಉದುರಿಸ್ಕೊಂಡು ನಾವು ನೀಟಾಗಿ ತಿಕ್ಕೋಬೇಕು ರೀ. ಇದನ್ನು ಭಾಳ ಕಡಿಮೆ ಹಿಟ್ಟು ಉದುರಿಸ್ಕೋಬೇಕು ರೀ. ಹಿಂಗೆ ಆ ಕಡೆ ಈ ಕಡೆ ಹೊಳ್ಳಸ್ಕೊತ ತೆಳ್ಳಗೆ ತಿಕ್ಕೋರಿ. ಪೇಪರ್ ಅಷ್ಟು ತೆಳ್ಳಗೆ ತಿಕ್ಕೋರಿ. ಈಗ ಇಷ್ಟು ತೆಳ್ಳಗೆ ತಿಕ್ಕೊಂಡಿನಿ ರೀ. ನಾನು ಆಲ್ರೆಡಿ ಬಿಸಿ ಮಾಡಕ್ಕೆ ಇಚ್ಚಿತೀನಿ ರೀ ಹಂಚ. ಈ ಹಂಚು ನೋಡ್ರಿ ಕಬ್ಬಣದ ಹಂಚಿನೊಳಗೆ ನಾವು ಮಾಡೋದ್ರಿಂದ ನೋಡ್ರಿ ಹೆಲ್ತಿ ಆಗಿರ್ತ್ರಿ ಮತ್ತು ಚಲೋತ್ನಂಗೂ ನಮಗೇನಾಗತ್ತೆ ರೀ, ಈ ಚಪಾತಿ ಅನ್ನೋದು ಸುಡುತ್ತೆ. ಈಗ ನೋಡ್ರಿ ಡಬಲ್ ಚಪಾತಿ ಮಾಡ್ಬೇಕನ್ನೋ ಪ್ರೊಸೀಜರ್ ಹೆಂಗೈತೆ ಅಂತ ನೋಡ್ರಿ. ಇದು ಆಲ್ರೆಡಿ ನೋಡ್ರಿ ಎದ್ದ ಬಿಟ್ಟೈತ್ರಿ. ಎರಡೂ ಕಡೆ ನಾವು ನೀಟಾಗಿ ಹೊಡೆಸ್ಕೊತಾನೆ ಸುಡ್ಬೇಕ್ರೆ. ಇದಕ್ಕೆ ಮೇಲೆ ಕೆಳಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಹಾಕಕತ್ತಿಲ್ಲ ರೀ ನಾನು. ನೀವು ಬೇಕಂದ್ರೆ ಹಾಕೋಬೋದು. ಈಗ ಇದನ್ನು ರೆಡಿ ಮಾಡ್ಕೊಂಡ್ರೆ ಡಬಲ್ ಚಪಾತಿ ಹೆಂಗೆ ಮಾಡೋದಂತ ಅರ್ಥ ಆಯ್ತು ನಿಮಗೆ. ಈಗ ನೀರು ಚಪಾತಿ ಮಾಡಕ್ಕೆ ನೋಡ್ರಿ ಒಂದು ತಾಟಿ ಒಳಗೆ ನೀರು ಹಾಕೋಬೇಕ್ರ. ಇದನ್ನ ಚಪಾತಿಯನ್ನು ನೀರಿನೊಳಗೆ ಅದ್ದಿ ಹಿಂಗೆ ಎರಡೂ ಕಡೆ ಅದ್ದಿ ನಾವು ತೆಗೆದ್ವಿ ಅಂದ್ರೆ ನೀರು ಚಪಾತಿ ರೆಡಿ ಆಯ್ತು ರೀ. ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಈ ಚಪಾತಿಯನ್ನು ಮಾವಿನ ಹಣ್ಣಿನ ಸೀಕರಣೆ, ಬಾಳೆಹಣ್ಣಿನ ಸೀಕರಣೆ, ಯಾವುದೇ ನಾವು ಸ್ವೀಟಿಂದ ಏನಾದರೂ ಮಾಡ್ತಿರ್ತೀವಲ್ರಿ, ಗೊಜ್ಜು, ಸ್ವೀಟ್ ಗೊಜ್ಜು, ಅದ್ರ ಜೊತೆಗೆ ನೋಡ್ರಿ ತುಂಬಾ ಚೆನ್ನಾಗಿರ್ತೈತೆ ರೀ. ಈಗ ನೋಡ್ರಿ ನಾ ಮಾವಿನ ಹಣ್ಣಿನ ಸೀಕರಣೆ ಜೊತೆಗೆ ಈ ಚಪಾತಿಯನ್ನು ಮಾಡೀನಿ ರೀ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ. ಒಂದೇ ಒಂದು ಸರಿ ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.